ಗೋಬಿ ಮಂಚೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಮ್ಮ ಮನೆಯವರಂತೂ ಚಪ್ಪರಿಸ್ಕೊಂಡು ತಿಂತಾರೆ. ನಾನು ಮಾಡಿದ್ದು ಗೋಬಿ ಪನ್ನೀರ್ ಮಿಕ್ಸ್ ಮಂಚೂರಿ. ನಾನು ಮನೇಲಿ ಸಿಂಪಲಾಗಿ ಯಾವ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ. ಔಟ್ಸೈಡ್ ತಿಂದರೆ ಹೆಲ್ತ್ ತುಂಬಾ ಹಾಳಾಗುತ್ತೆ, ಅದಕ್ಕೆ ಟೇಸ್ಟಿಂಗ್ ಪೌಡರ್ ಅಂತ ಅಂದ್ಬಿಟ್ಟೆಲ್ಲ ಹಾಕಿರ್ತಾರೆ. ಅದೇ ನಾವು ಮನೇಲಿ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟೂ ಚೆನ್ನಾಗಿರುತ್ತೆ. ಮನೇಲಂತೂ ನಾವೇ ಮಾಸ್ಟರ್ ಶೆಫ್ ಆಗಿಬಿಡ್ತೀವಿ. ನನ್ನ ಮಗಳಿಗಂತೂ ಮಾಡ್ತಿರುವಾಗಲೇ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಡ್ತು. ಟೇಸ್ಟೂ ಸಖತ್ತಾಗಿತ್ತು. ಬನ್ನಿ ರಿವ್ಯೂ ಕೇಳೋಣ ನಮ್ಮ ಮನೆಯವ್ರ ಹತ್ರ ಹೇಗಿದೆ ಅಂತ ಅಂದ್ಬಿಟ್ಟು. ಬಸ್ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ರಿವ್ಯೂ ಹೇಳಿ. ಟೇಸ್ಟ್ ಹೇಗಿದೆ? ಅಲ್ಟಿಮೇಟ್ ಆಗಿದೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಹಾಂ, ಗೋಬಿ ಪನ್ನೀರ್ ಮಿಕ್ಸ್ ಓಕೆ. ರೆಸ್ಟೋರೆಂಟಲ್ಲೂ ತಿಂದಿಲ್ಲ, ಆ ಟೇಸ್ಟು ಅಲ್ಟಿಮೇಟ್ ಆಗಿದೆ. ಮತ್ತೆ ಔಟ್ಸೈಡ್ ತಿನ್ನೋದಕ್ಕೆ ಅದು ಇದು ಫುಡ್ದು ಕಲಬೆರಕೆ ಮಾಡಿರ್ತಾರೆ. ಇಲ್ಲಿ ಮನೆಯಲ್ಲೇ ಮಾಡಿಕೊಂಡು ಹಿಂಗೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟಿಯಾಗೂ ಇದೆ. ಆಸಮ್. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್.